ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಹಿಟ್ಟನ್ನು ಇಲ್ಲಿ ಜರಡಿಗೆ ಹಿಡಿದು ಇಟ್ಕೊಂಡೇನೆ, ರಾಗಿ ಹಿಟ್ಟಿದು. ಹಾಗೆ ಹೆಸರಿಗೆ 1 ಲೋಟ ನೀರನ್ನು ಕುದಿಯೋಕೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿದರೆ ಸ್ವಲ್ಪ ರೊಟ್ಟಿ ಇನ್ನೂ ರುಚಿಯಾಗಿ ಬರ್ತಾವೆ. ಇದು ಹೆಸರು ಕುದೀಲಿ. ಈ ಥರ ನೀರಿಗೆ ಉಪ್ಪು ಹಾಕಿಬಿಟ್ಟು ಹೆಸರು ಕುದಿಯೋಕೆ ಇಡಬೇಕು. ಈ ಥರ ಜರಡಿ ಹಿಡ್ಕೊಂಡು ರಾಗಿ ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನು ಜರಡಿ ಇಟ್ಕೊಂಡೀನಿ. ಇದು ಹೆಸರು ಕುದೀಲಿ, ತೋರಿಸ್ತೇನೆ. ಇವಾಗ ಹೆಸರು ಕುದೀತಾ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರ ಒಣ ಹಿಟ್ಟನ್ನು ಜಿಗಿಟಿಗೆ ಹಾಕೋತೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಇಷ್ಟು ಜಿಗಿ ಬಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ರಿ. ಈ ಥರ ಜಿಗಿಟನ್ನು ಕಲ್ಲಿಗೆ ಸುರುಕ್ಕೊಳ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಕಲಿಸ್ಕೊಳ್ಳೋಕ್ಕೆ ರೊಟ್ಟಿನ. ಈ ಥರ ನೀರು ಹಾಕ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ಈಗ ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಉದುರಿಸ್ಕೊಳ್ರಿ. ಉದುರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಸ್ವಲ್ಪ ಸಾಲ್ಟೇಜ್ ಆದರೆ ಒಣ ಹಿಟ್ಟನ್ನು ಮತ್ತಷ್ಟು ಹಾಕ್ಕೊಂಡು ಕಲಿಸ್ಕೊಡ್ರಿ. ಮತ್ತೆ ಮಧ್ಯೆ ಮಧ್ಯೆ ನೀರು ಹಾಕೋಬೇಕು. ಈ ಥರ ಮಾಡಿ ಇಟ್ಕೊಳ್ರಿ. ಮಾಡಿ ಇಟ್ಕೊಂಡು ನಿಮ್ಮ ಅಳತೆಗೆ ತಕ್ಕಂಗೆ ರೊಟ್ಟಿನ ರೌಂಡ್ ಮಾಡ್ಕೋಬೇಕು. ಈಗ ರೊಟ್ಟಿ ಮಾಡೋಕ್ಕೆ ನಾನು ಉದ್ದ ಲತುಡಿಗೆ ಈ ಥರ
ಇದನ್ನು ನಮ್ಮಲ್ಲಿ ಲಟ್ಟಣಿಕೆ ಅಂತ ಕರಿತೀವಿ. ಈ ಲಟ್ಟಣಿಗೆ ನಾನು ಪ್ಲಾಸ್ಟಿಕ್ ಸುತ್ಕೊಂಡಿನಿ. ಈಗ ನಾನು ನಿಮಗೆ ರೊಟ್ಟಿ ಉದ್ದಿ ತೋರಿಸ್ತೀನಿ. ಈಗ ಉದ್ಕೊಳ್ರಿ. ಉದ್ಕೊಂಡಿದ್ದನ್ನು ಹಂಚಿಗೆ ಹಾಕ್ತೇನೆ. ಹಂಚು ಕಾದಿದೆ, ಹಂಚಿಗೆ ಹಾಕ್ತೇನೆ. ಹಂಚಿಗೆ ಹಾಕಿ ಈ ಥರ ಒಂದು ತಗೊಂಡು ನೀರನ್ನು ಹಚ್ಕೋರಿ. ಸ್ವಲ್ಪ ಬೇಯಕ್ಕೆ ಬಿಡ್ರಿ. ಸ್ವಲ್ಪ ಮೇಲೆ ಹೊಗೆ ಬರುತ್ತೆ ರೊಟ್ಟಿ ಮೇಲೆ, ಆವಾಗ ಸ್ವಲ್ಪ ಬೆಂದೈತಿ ಅಂತ ಅರ್ಥ. ಆವಾಗ ತೆಗೆದು ತಿರುಗಿ ಸಾಕಿ ರೊಟ್ಟಿನ. ಆ ಸೈಡ್ ಸ್ವಲ್ಪ ಬೇಯಿಸ್ಕೊಳಕ್ಕೆ ಬಿಡ್ರಿ. ಇದೊಂದು ನಿಮಿಷ ಆದಮೇಲೆ ಸ್ವಲ್ಪ ಬೇಕಾದರೆ ತೆಗೆದು ಈ ಥರ ಹಾಕಿದರೆ ರೊಟ್ಟಿ ಉಬ್ಬುತ್ತೆ. ಈ ಥರ ಸ್ವಲ್ಪ ಹಸಿ ಇದ್ದಾಗಲೇ ತೆಗೆದು ಹೊಳ್ಳಿ ಹಾಕ್ರಿ, ಅಂದರೆ ರೊಟ್ಟಿ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಈ ಥರ ಎಲ್ಲ ಕಡೆ ಬೆಂದೈತೆ ಇಲ್ಲ ಅಂತ ನೋಡಿಕೊಂಡು ತಿರುವಿ ಹಾಕ್ರಿ. ಬಟ್ಟೆ ಕೂಡ ಬಳಸ್ಬೋದು ಇದನ್ನು ತಿರುವಿ ಹಾಕಿದ್ರೆ. ಇವಾಗ ಇದು ಎಲ್ಲ ಕಡೆಗೂ ಈ ಥರ ರೊಟ್ಟಿ ರೆಡಿಯಾಗಿದೆ. ನೀವು ಮಾಡ್ಕೊಡ್ರಿ. ಥ್ಯಾಂಕ್ ಯು.